ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಭರ್ಜರಿಯಾಗಿ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಮಾಡುವ ಮೂಲಕ 6 ವಿಕೆಟ್ ಗಳಿಂದಾದ್ರೆ ಭರ್ಜರಿಯಾಗಿ ಆದ್ರೆ ಗೆದ್ದು ಬೀಗಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಸೋತ ಬಳಿಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕ ಆಗಿರುವಂತಹ ಅಜಿಂಕ್ಯ ರಹಾನೆ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅಜಿಂಕ್ಯ ರಹಾನೆ ಹೇಳಿದ್ದೇನು ಮತ್ತು ಅಜಿಂಕ್ಯ ರಹಾನೆ ಅವರು ರೋಹಿತ್ ಶರ್ಮಾ ಬಗ್ಗೆ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ರು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಬ್ಯಾಟಿಂಗ್ ಮಾಡ್ತಾರೆ ಮುಂಬೈಕ ರಾಜ ಆಗಿರುವಂತಹ ರೋಹಿತ್ ಶರ್ಮಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಷ್ಟಕ್ಕೂ ಅಜಿಂಕ್ಯ ರಹಾನೆ ಅವರು ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ ಎರಡನೇ ಪಂದ್ಯದಲ್ಲಿ KKR ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಆದ್ರೆ ಪಂದ್ಯ ಇತ್ತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೋಲ್ಕತ್ತಾ ತಂಡ 220 ರನ್ ಆದ್ರೆ ಹೊಡಿತಾರೆ 4 ವಿಕೆಟ್ ಕಳ್ಕೊಂಡು. ಮುಂಬೈನ ವಾಂಖೇಡೆ ಸ್ಟೇಡಿಯಂ ಅಂತ ಬಂದಾಗ ಬ್ಯಾಟರ್ಸ್ ಗಳಿಗೆ ಏಳ್ ಮಾಡಿಸಿದಂತ ಪಿಚ್. ಆ ಕಾರಣದಿಂದಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೋಲ್ಕತ್ತಾ ತಂಡ ಭರ್ಜರಿಯಾಗಿ ಪ್ರದರ್ಶನ ಆದ್ರೆ ಕೊಡುತ್ತೆ. ಹೌದು ಸ್ನೇಹಿತರೆ, ನಾಯಕ ಅಜಿಂಕ್ಯ ರಹಾನೆ 67 ರನ್ ಮಾಡಿದ್ರೆ ಫಿನ್ ಎಲೆನ್ 37 ರನ್ ಆದ್ರೆ ಹೊಡಿತಾರೆ. ಇನ್ನು ಕ್ಯಾಮರನ್ ಗ್ರೀನ್ 18 ರನ್ ಮತ್ತು ರಘುವಂಶಿ 51 ಮತ್ತು ರಿಂಕು ಸಿಂಗ್ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಡ್ತಾರೆ ಮತ್ತು ಒಂದು ಒಳ್ಳೆ ಟಾರ್ಗೆಟ್ ಆದ್ರೆ ಸೆಟ್ ಮಾಡ್ತಾರೆ. ರಿಂಕು ಸಿಂಗ್ 33 ರನ್ ಆದ್ರೆ ಆಡ್ತಾರೆ. ಒಟ್ನಲ್ಲಿ ಕೋಲ್ಕತ್ತಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 220 ರನ್ ಆದ್ರೆ ಹೊಡಿತಾರೆ. ಆನಂತರ ಚೇಸಿಂಗ್ ಗೆ ಬಂದಂತ ಮುಂಬೈ ಇಂಡಿಯನ್ಸ್ ತಂಡ ಎಲ್ಲೂ ಕೂಡ ಇಂಜರಿ ಆಗಲಿಲ್ಲ ಅಂತಾನೆ ಹೇಳ್ಬೋದು ಮತ್ತು ಚೇಸಿಂಗ್ ನಲ್ಲಿ ಯಾಕೆ ನಾವು ಪಂಟ್ರ್ ಅಂತಂದು ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸ್ತಾರೆ ಮುಂಬೈ ಇಂಡಿಯನ್ಸ್ ತಂಡ. ಹೌದು ಸ್ನೇಹಿತರೆ, ರಿಯಲ್ ರಿಕಲ್ಟನ್ 81 ರನ್ ಮತ್ತು ರೋಹಿತ್ ಶರ್ಮಾ 78 ರನ್, ಸೂರ್ಯಕುಮಾರ್ ಯಾದವ್ 16 ರನ್, ತಿಲಕ್ ವರ್ಮಾ 20 ರನ್ ಮತ್ತು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ 18 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಬಂದ್ಬಿಟ್ಟು 19.1 ಓವರ್ ಗಳಲ್ಲಿ 224 ರನ್ ಹೊಡೆಯುವ ಮೂಲಕ 6 ವಿಕೆಟ್ ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಕೋಲ್ಕತ್ತಾ ತಂಡದ ನಾಯಕ ಅಜಿಂಕ್ಯ ರಹಾನೆ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಅಜಿಂಕ್ಯ ರಹಾನೆ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಅಂತಂದ್ರೆ ರಹಾನೆ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು ನಾವು ಕಳಪೆ ರೀತಿಯಿಂದಾಗಿ ಸೋತಿದ್ದೇವೆ. ಯಾಕಂತಂದ್ರೆ 220 ಅಂತಂದಾಗ ದೊಡ್ಡ ಸ್ಕೋರ್ ಆದ್ರೂ ಕೂಡ ನಾವು ಡಿಫೆಂಡ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಇಲ್ಲಿ ಒಂದೇನಂತಂದ್ರೆ ನಮ್ಮ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ವಿಭಾಗ ಇರಬಹುದು ಮತ್ತು ಬೌಲರ್ಸ್ ಗಳು ಯಾರು ಕೂಡ ಹೇಳಿಕೊಳ್ಳುವಂತ ಬೌಲಿಂಗ್ ಆದ್ರೆ ಮಾಡ್ಲಿಲ್ಲ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ರೋಹಿತ್ ಶರ್ಮಾ ಅವರು ಅದ್ಭುತವಾಗಿ ಆದ್ರೆ ಬ್ಯಾಟಿಂಗ್ ಮಾಡಿದರು. ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಯಿತು. ಯಾಕಂತಂದ್ರೆ ಮತ್ತೊಮ್ಮೆ ರೋಹಿತ್ ಶರ್ಮಾ ತಮ್ಮ ಫಾರ್ಮ್ ಗೆ ಆದ್ರೆ ಮರಳಿದ್ದಾರೆ ಅಂತಂದು ಅಜಿಂಕ್ಯ ರಹಾನೆ ಅವರು ನಗುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ ಮತ್ತು ಮುಂದಿನ ಪಂದ್ಯದಲ್ಲಿ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡುತ್ತೇವೆ ಎಂದು ಅಜಿಂಕ್ಯ ರಹಾನೆ ಅವರು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.